ಭಾರತ ಲೋಕಕ್ಕೆ ತೆರಳಿದ ಗಂಧದ ಗುಡಿಯ ಹಿರಿಯಣ್ಣ ಅಪ್ಪು ಅಗಲಿ ತಿಂಗಳಾದರೂ ಅಭಿಮಾನಿಗಳಿಂದ ಸ್ಮರಣೆ ಹೇಗಿತ್ತು? ಒಮಿಕ್ರಾನ್ ಸೋಂಕು ಮತ್ತೆ ಕೇಕೆ ಹಾಕಿದ್ದು ಎಲ್ಲಿ? ಭಾರತ ಲೋಕಕ್ಕೆ ತೆರಳಿದ ಸ್ಯಾಂಡಲ್ವುಡ್ನ ಹಿರಿಯಣ್ಣ ಪಂಚಭೂತಗಳಲ್ಲಿ ಲೀನವಾದ ನಟ ಶಿವರಾಮಣ್ಣ ಹಿರಿಯ ನಟನ ನೆನೆದು ಚಿತ್ರರಂಗ ಭಾವುಕರಾಗಿದ್ದ ಹೇಗೆ ನೋಡೋಣ ಶಿವರಾಮ್ ಕಣ್ಮರೆ ನ್ಯೂಸ್ ಟಾಪ್ 9ನಲ್ಲಿ. ಹಿರಿಯ ನಟ ಶಿವರಾಮ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಬೆಂಗಳೂರಿನ ಬನಶಂಕರಿ ಚಿತಾಗಾರದಲ್ಲಿ ಹಿರಿಯ ನಟ ಶಿವರಾಮ್ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಬ್ರಾಹ್ಮಣ ಸಂಪ್ರದಾಯದಂತೆ ಶಿವರಾಮ್ರ ಅಂತಿಮ ವಿಧಿವಿಧಾನ ನೆರವೇರಿಸಲಾಗಿದೆ. ಈ ವೇಳೆ ಕುಟುಂಬಸ್ಥರು, ಬಂಧು ಬಳಗದ ಸದಸ್ಯರು ಹಾಜರಿದ್ದರು. ಅಲ್ಲದೆ ಸ್ಯಾಂಡಲ್ವುಡ್ನ ಹಿರಿಯ ನಟರು, ಆಪ್ತರು ಉಪಸ್ಥಿತರಿದ್ದು ನಟ ಶಿವರಾಮ್ಗೆ ವಿದಾಯ ಹೇಳಿದರು. ಕನ್ನಡ ಚಿತ್ರರಂಗದ ಹಿರಿಯ ನಟ ಶಿವರಾಮ್ ಇನ್ನು ನೆನಪು ಮಾತ್ರ. ಬೆಂಗಳೂರಿನ ಬನಶಂಕರಿ ಚಿತಾಗಾರದಲ್ಲಿ ಶಿವರಾಮ್ರ ಅಂತ್ಯ ಸಂಸ್ಕಾರ ನೆರವೇರಿದೆ. ಶಿವರಾಮ್ ಪುತ್ರರಾದ ರವಿಶಂಕರ್, ಲಕ್ಷ್ಮೀಶ್ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ್ರು. ಪೊಲೀಸ್ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದು ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನ ಪೂರೈಸಲಾಯಿತು. ಅಂತ್ಯಕ್ರಿಯೆಗೂ ಮುನ್ನ ರವೀಂದ್ರ ಕಲಾಕ್ಷೇತ್ರದಿಂದ ಶಿವರಾಮ್ ಮೃತದೇಹವನ್ನು ತ್ಯಾಗರಾಜನಗರದ ನಿವಾಸಕ್ಕೆ ಕೊಂಡೊಯ್ಯಲಾಯಿತು. ಮನೆಯಲ್ಲಿ ಶಿವರಾಮ್ ಪಾರ್ಥಿವ ಶರೀರಕ್ಕೆ ಬ್ರಾಹ್ಮಣ ಸಂಪ್ರದಾಯದಂತೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ನಟ ಶಿವರಾಮ್ ಪಾರ್ಥಿವ ಶರೀರ ಕಂಡು ಕುಟುಂಬಸ್ಥರು ಭಾವುಕರಾದರು, ಕಣ್ಣೀರು ಮಿಡಿದ್ರು. ತ್ಯಾಗರಾಜನಗರದ ನಿವಾಸದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಶಿವರಾಮ್ ಪಾರ್ಥಿವ ಶರೀರಕ್ಕೆ ವಿಧಿವಿಧಾನ ನೆರವೇರಿಸಲಾಯಿತು. ಯಜುರ್ವೇದ ಸಂಪ್ರದಾಯದಂತೆ ಅಂತಿಮ ಕಾರ್ಯ ನಡೆಸಲಾಗಿದ್ದು ಪಂಚಗವ್ಯಗಳಿಂದ ಪಾರ್ಥಿವ ಶರೀರಕ್ಕೆ ಸ್ನಾನ ಮಾಡಿಸಲಾಯಿತು. ಸುಮಾರು 40ರಿಂದ 45 ನಿಮಿಷಗಳ ಕಾಲ ಅಂತಿಮ ಕಾರ್ಯಗಳನ್ನು ಪೂರೈಸಲಾಯಿತು. ಬಳಿಕ ಬನಶಂಕರಿ ಚಿತಾಗಾರದಲ್ಲೂ ಸುಮಾರು 30 ನಿಮಿಷ ಸಂಪ್ರದಾಯದಂತೆ ವಿಶೇಷ ಕಾರ್ಯ ಪೂರೈಸಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಲಾಯಿತು. ಸಂಸದೆ ಸುಮಲತಾ ಅಂಬರೀಶ್ ಶಿವರಾಮ್ ಅಂತಿಮ ದರ್ಶನ ಪಡೆದ್ರು. ಬಳಿಕ ಮಾತನಾಡಿದ ಅವರು, ಶಿವರಾಮಣ್ಣ ನಮಗೆಲ್ಲ ಮಾರ್ಗದರ್ಶಕರಾಗಿದ್ರು. ಶಿವರಾಮಣ್ಣ ಅಂತಲೇ ನಾವೆಲ್ಲ ಅವರನ್ನ ಕರೀತಿದ್ವಿ. ಅಂಬರೀಶ್ ಜೊತೆಗೆ ನಾಗರಹಾವು ಸಿನಿಮಾದಲ್ಲಿ ಮೊದಲ ಬಾರಿಗೆ ನಟಿಸಿದ್ರು. ಇತ್ತೀಚೆಗೆ ಕರೆ ಮಾಡಿ ಮಾತನಾಡಿದ್ರು, ಕೊರೋನಾ ಬಂದು ಎಲ್ಲರೂ ದೂರ ಆಗ್ಬಿಟ್ವಿ, ಒಟ್ಟಿಗೆ ಒಮ್ಮೆ ಸಿಗೋಣ ಎಂದಿದ್ರು. ಆದರೆ ಆ ಮಾತೆ ಕೊನೆ ಮಾತಾಗಿ ಹೋಗಿದೆ. ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಏರಾ ಮುಗಿದು ಹೋಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಂಸದೆ ಸುಮಲತಾ ಹೇಳಿದ್ದಾರೆ. ಹಿರಿಯ ನಟ ಶಿವರಾಮ್ ಅಂತಿಮ ದರ್ಶನ ಪಡೆದು ನಟಿ ಜಯಮಾಲಾ ಭಾವುಕರಾಗಿದ್ದರು. ಯಾವುದೇ ಸಭೆ ಸಮಾರಂಭಗಳಲ್ಲಿ ಶಿವರಾಮಣ್ಣ ಇರ್ತಿದ್ರು. ನೋವಿದ್ರೂ ಜವಾಬ್ದಾರಿಯಿಂದ ನುಣುಚಿಕೊಳ್ತಿರ್ಲಿಲ್ಲ. ಎಲ್ಲರಿಗೂ ಸಹಾಯ ಮಾಡೋದು ಅವರ ದೊಡ್ಡ ಗುಣವಾಗಿತ್ತು ಅಂತ ಹೇಳಿದ್ರು. ಅಲ್ಲದೆ ಸ್ವಾಭಿಮಾನಿಯಾದ ಶಿವರಾಮಣ್ಣ ತನಗಾಗಿ ಯಾರನ್ನೂ ಸಹಾಯ ಕೇಳಿಲ್ಲ. ಕಲಾವಿದರು ಸಂಕಷ್ಟದಲ್ಲಿದ್ದಾಗ ನೆರವಿಗೆ ಬರ್ತಿದ್ರು. ಎಲ್ಲರಿಗೂ ಹೆಗ್ಲು ಕೊಟ್ಟ ಜೀವ ಇವತ್ತು ತಣ್ಣಗೆ ಮಲಗಿದೆ ಅಂತ ಜಯಮಾಲಾ ಭಾವುಕರಾದ್ರು. ಶಿವರಾಮ್ ಸರ್ ನಮ್ಮೊಟ್ಟಿಗೆ ಇಲ್ಲದಿರೋದು ದುಃಖ ತರಿಸಿದೆ ಅಂತ ಲಹರಿ ವೇಲು ಹೇಳಿದ್ದಾರೆ. ನಟ ಶಿವರಾಮ್ ಅಂತಿಮ ದರ್ಶನ ಪಡೆದು ಬಳಿಕ ಮಾತನಾಡಿದ ವೇಲು, ಶಿವರಾಮಣ್ಣ ಸದಾ ಹಸನ್ಮುಖಿಯಾಗಿದ್ರು. ಮೌಲ್ಯ ಇಟ್ಟುಕೊಂಡು ಬದುಕಿದ ಹಿರಿಯ ಜೀವ. ಅವರ ಆಶೀರ್ವಾದ ಯಾವಾಗಲೂ ದೇವರಂತೆಯೇ ಇರುತ್ತಿತ್ತು. ಪ್ರತಿ ವರ್ಷ ಅವರು ಶಬರಿಮಲೆಗೆ ಹೋಗುವಾಗ ಸಾಕ್ಷಾತ್ ಅಯ್ಯಪ್ಪನನ್ನೇ ನೋಡುವಂತೆ ಭಾಸವಾಗ್ತಿತ್ತು. ಅವರ ಕುಟುಂಬಸ್ಥರಿಗೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಲಹರಿ ವೇಲು ಹೇಳಿದ್ದಾರೆ. ಶಿವರಾಮಣ್ಣ 365 ದಿನವೂ ಕೆಲಸದಲ್ಲಿ ತೊಡಗಿಕೊಳ್ತಿದ್ರು ಅಂತ ನಟ ಜೈ ಜಗದೀಶ್ ಭಾವುಕರಾಗಿ ನುಡಿದಿದ್ದಾರೆ. ಶಿವರಾಮ್ ಅಂತಿಮ ದರ್ಶನ ಬಳಿಕ ಮಾತನಾಡಿದ ಅವರು, ಶಿವರಾಮಣ್ಣ ನಿಧನರಾಗಿರೋದು ತುಂಬಾ ದುಃಖ ತಂದಿದೆ. ಅವರು ದೈವ ಭಕ್ತರಾಗಿದ್ರು. ಅವರಿಗೆ ಯಾರೂ ದ್ವೇಷಿಗಳಿರಲಿಲ್ಲ. ಶಿವರಾಮಣ್ಣನನ್ನು ಕಳೆದುಕೊಂಡಿರೋದು ನೋವಾಗಿದೆ ಅಂತ ಹಿರಿಯ ನಟ ಜೈ ಜಗದೀಶ್ ಹೇಳಿದ್ದಾರೆ. ನಾನು ಚಿಕ್ಕವನಿದ್ದಾಗಿನಿಂದ ಶಿವರಾಮಣ್ಣರನ್ನ ನೋಡಿದ್ದೇನೆ. ಶಿವರಾಮಣ್ಣ ಅವರ ಜೊತೆ ನಟಿಸುವ ಆಸೆ ನನಗಿತ್ತು ಅಂತ ನಟ ನವೀನ್ ಕೃಷ್ಣ ಹೇಳಿದ್ದಾರೆ. ಶಿವರಾಮ್ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಬಳಿಕ ಅವರು ನನ್ನ ನಿರ್ದೇಶನದ ಧಾರಾವಾಹಿಯಲ್ಲಿ ಅವರು ನಟಿಸಿದ್ರು. ಶಿವರಾಮಣ್ಣ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂತ ಭಾವುಕರಾಗಿ ಮಾತನಾಡಿದ್ರು. ಒಮಿಕ್ರಾನ್ ವೈರಸ್ ವೇಗವಾಗಿ ಹರಡುತ್ತೆ ಅಂತ ಹೇಳಿದ್ಯಾರು? ಮಾಸ್ಕ್ ಕಡ್ಡಾಯಗೊಳಿಸಿದ ಬಳಿಕ ವಸೂಲಿಯಾದ ದಂಡವೆಷ್ಟು? ರಾಜ್ಯದಲ್ಲಿ ಕೊರೋನಾ ಸೋಂಕು ಮತ್ತೆ ಸ್ಫೋಟಗೊಂಡಿದ್ದು ಹೇಗೆ? ನೋಡೋಣ ರೂಪಾಂತರಿ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ
ರೂಪಾಂತರಿ ಒಮಿಕ್ರಾನ್ ವೈರಸ್ ವೇಗವಾಗಿ ಹರಡುತ್ತೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗೋಪಿನಾಥ ಬೆಟ್ಟದಲ್ಲಿ ಮಾತನಾಡಿದ ಅವರು, ಜನರು ಮಾಸ್ಕ್, ದೈಹಿಕ ಅಂತರ ಕಾಪಾಡುವಂತೆ ಮನವಿ ಮಾಡಿದ್ರು. ಸರ್ಕಾರ ಅಚ್ಚುಕಟ್ಟಾಗಿ ಕೊರೋನಾ ನಿರ್ವಹಣೆ ಮಾಡುತ್ತಿದ್ದು, ಕೊರೋನಾ ರೂಪಾಂತರಿ ತಡೆಗೆ ವ್ಯಾಕ್ಸಿನೇಷನ್ ಮದ್ದು. ಹೀಗಾಗಿ ಜನವರಿ ಒಳಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡ್ತೇವೆ ಎಂದು ಸಚಿವ ಸುಧಾಕರ್ ಹೇಳಿದರು. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಮಾಸ್ಕ್ ಕಡ್ಡಾಯಗೊಳಿಸಿದ್ದು, ನಿಯಮ ಪಾಲಿಸದವರಿಗೆ ದಂಡ ವಸೂಲಿ ಮಾಡುತ್ತಿದೆ. 4 ದಿನದಲ್ಲಿ ಮಾಸ್ಕ್ಗೆ ಲಕ್ಷ ರೂಪಾಯಿ ದಂಡ ಸಂಗ್ರಹವಾಗಿದೆ. ಮಾಸ್ಕ್ ಧರಿಸದವರಿಗೆ 250 ರೂಪಾಯಿ ದಂಡ ವಿಧಿಸಲಾಗಿತ್ತು. 4 ದಿನದಲ್ಲಿ ಮಾಸ್ಕ್ ಧರಿಸದವರಿಂದ 6,31,500 ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ. ಇನ್ನು ಅಂತರ ಪಾಲಿಸದವರಿಂದ 1,17,750 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಈವರೆಗೆ ಬಿಬಿಎಂಪಿ 14 ಕೋಟಿ ದಂಡ ವಸೂಲಿ ಮಾಡಿದೆ. ಆನೇಕಲ್ ತಾಲೂಕಿನಲ್ಲಿ ಮತ್ತೆ ಕೊರೋನಾ ಸ್ಫೋಟಗೊಂಡಿದ್ದು, ಒಂದೇ ದಿನ 29 ಕೊರೋನಾ ಕೇಸ್ ಪತ್ತೆಯಾಗಿದೆ. ಸ್ಫೂರ್ತಿ ಕಾಲೇಜಿನಲ್ಲಿ 7 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ದಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮತ್ತೆ 5 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. ಇನ್ನು ಬೊಮ್ಮಸಂದ್ರದ ಕೈಗಾರಿಕಾ ಪ್ರದೇಶದ ಅಡ್ಕಾಕ್ ಕಂಪನಿಯಲ್ಲಿ 3 ಪ್ರಕರಣ ಪತ್ತೆಯಾಗಿದೆ. ಅಡ್ಕಾಕ್ ಕಂಪನಿಗೆ ಕಳೆದ ತಿಂಗಳು ಸೌತ್ ಆಫ್ರಿಕಾದಿಂದ ಬಂದಿದ್ದ ವ್ಯಕ್ತಿ ಮೀಟಿಂಗ್ನಲ್ಲಿ ಭಾಗಿಯಾಗಿ ವಾಪಸ್ ಆಗಿದ್ದಾನೆ. ಆತನಿಂದಲೇ ಮತ್ತೆ 3 ಕೊರೋನಾ ಬಂದಿರುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಗಡಿಯಿಂದಲೇ ಗಂಡಾಂತರ ಎದುರಾಗುವ ಆತಂಕ ಕಾಡ್ತಿದೆ. ಕರ್ನಾಟಕ ತಮಿಳುನಾಡು ಗಡಿ ಅತ್ತಿಬೆಲೆಯಲ್ಲಿ ನಿರ್ಲಕ್ಷ್ಯ ತೋರಿದ್ದು, ಅತ್ತಿಬೆಲೆಯಲ್ಲಿ ಹೆಸರಿಗೆ ಮಾತ್ರ ಚೆಕ್ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಚೆಕ್ಪೋಸ್ಟ್ನಲ್ಲಿ ಸಿಬ್ಬಂದಿ ಯಾವುದೇ ತಪಾಸಣೆ ಮಾಡ್ತಾ ಇಲ್ಲ. ಅಲ್ಲದೆ ವಾಹನಗಳನ್ನು ತಡೆದು ನಿಲ್ಲಿಸಲು ಸಿಬ್ಬಂದಿಯೇ ಇಲ್ಲ. ಹೀಗಾಗಿ ತಪಾಸಣೆ ಇಲ್ಲದೆ ನೇರವಾಗಿ ರಾಜ್ಯಕ್ಕೆ ಜನರು ಎಂಟ್ರಿ ಆಗ್ತಿದ್ದಾರೆ. ಬೀದರ್ ಜಿಲ್ಲೆಯ ಮಹಾರಾಷ್ಟ್ರ ಗಡಿಯಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ತೋರಲಾಗಿದೆ. ಗಡಿಯ ಚೆಕ್ಪೋಸ್ಟ್ನಲ್ಲಿ ಯಾವುದೇ ತಪಾಸಣೆ ಇಲ್ಲದೆ ವಾಹನ ಸವಾರರು ಬೇಕಾಬಿಟ್ಟಿಯಾಗಿ ಸಂಚಾರ ಮಾಡುತ್ತಿದ್ದಾರೆ. ಗಡಿಯಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಮಾಡಲು ಸರ್ಕಾರ ಸೂಚನೆ ನೀಡಿದೆ. ಹೀಗಾಗಿ ಕಳೆದೊಂದು ವಾರದಿಂದ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯ ಸಿಬ್ಬಂದಿ ಬೀಡು ಬಿಟ್ಟಿದ್ರು. ಆದ್ರಿಂದ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯ ಸಿಬ್ಬಂದಿ ಸೇರಿದಂತೆ ಪೊಲೀಸರು ಇಲ್ಲ. ಹೀಗಾಗಿ ತೆಲಂಗಾಣ, ಮಹಾರಾಷ್ಟ್ರದಿಂದ ಯಾವುದೇ ತಪಾಸಣೆ ಇಲ್ಲದೆ ವಾಹನಗಳು ಪ್ರವೇಶ ಮಾಡುತ್ತಿವೆ. ವಿಜಯಪುರದ ಚೆಕ್ಪೋಸ್ಟ್ನಲ್ಲೂ ನಿರ್ಲಕ್ಷ್ಯ ತೋರಿದ್ದು, ರಾಜಾರೋಷವಾಗಿ ಹೊರ ರಾಜ್ಯದಿಂದ ಜನರು ಬರ್ತಿದ್ದಾರೆ. ಕೊರೋನಾ 3ನೇ ಅಲೆ ಒಮಿಕ್ರಾನ್ ವೈರಸ್ ಭೀತಿಯಿಂದ ವಿಜಯಪುರ ಜಿಲ್ಲೆಯ ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಸಂಪರ್ಕಿಸುವ 11 ರಸ್ತೆಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಾಣವಾಗಿದೆ. ಆದರೆ ಹೆಸರಿಗೆ ಮಾತ್ರ ಚೆಕ್ಪೋಸ್ಟ್ಗಳ ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಮಹಾರಾಷ್ಟ್ರದಿಂದ ಬರುತ್ತಿರುವವರನ್ನ ಯಾವುದೇ ತಪಾಸಣೆ ಮಾಡದೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಒಮಿಕ್ರಾನ್ ಭೀತಿ ನಡುವೆ ವಿದೇಶಗಳಿಂದ ಬೆಂಗಳೂರಿಗೆ ಬರ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಡಿಸೆಂಬರ್ 1ರಿಂದ ಈವರೆಗೆ ವಿದೇಶಗಳಿಂದ 4,200 ಜನ ಆಗಮಿಸಿದ್ದಾರೆ. ಹೈರಿಸ್ಕ್ ದೇಶಗಳಿಂದ 2,000 ಜನರು ರಾಜ್ಯಕ್ಕೆ ಬಂದಿದ್ದಾರೆ. ಬಂದ ಎಲ್ಲಾ ಪ್ರಯಾಣಿಕರ RT-PCR ಟೆಸ್ಟ್ ನೆಗೆಟಿವ್ ಆಗಿದ್ದು, ಹೋಮ್ ಕ್ವಾರಂಟೈನ್ಗೆ ಆರೋಗ್ಯ ಇಲಾಖೆ ಸೂಚಿಸಿದೆ. ಬೆಂಗಳೂರಿನಲ್ಲಿ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಪತ್ತೆಯಾಗಿ ತೀವ್ರ ಆತಂಕ ಮೂಡಿಸಿದೆ. ಅದರಲ್ಲೂ ವಿದೇಶಿ ಪ್ರಯಾಣದ ಟ್ರಾವೆಲ್ ಹಿಸ್ಟರಿಯೇ ಇಲ್ಲದ ವೈದ್ಯನಿಗೆ ಒಮಿಕ್ರಾನ್ ಬಂದಿದ್ದು ಮತ್ತಷ್ಟು ಭೀತಿ ತಂದಿದೆ. ಇದೀಗ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಂದಲೇ ಒಮಿಕ್ರಾನ್ ವಕ್ಕರಿಸಿದ್ದ ಅನ್ನೋ ಅನುಮಾನ ಮೂಡಿಸಿದೆ. 46 ವರ್ಷದ ವೈದ್ಯನಿಗೆ ಒಮಿಕ್ರಾನ್ ದೃಢಪಟ್ಟಿದ್ದೇ ವಿಚಿತ್ರವಾಗಿದ್ದು, ಒಮಿಕ್ರಾನ್ ಹೆಜ್ಜೆ ತಜ್ಞರು ಆರೋಗ್ಯ ಇಲಾಖೆ ನಿದ್ದೆಗೆಡಿಸಿದೆ. ಬೆಂಗಳೂರಿನ ವೈದ್ಯನಿಗೆ ವಿದೇಶಿ ಪ್ರಯಾಣಿಕರಿಂದಲೇ ಒಮಿಕ್ರಾನ್ ವಕ್ಕರಿಸಿದ್ದ ಅಥವಾ ಆಸ್ಪತ್ರೆಗೆ ಬರುವ ರೋಗಿಗಳಿಂದ ವೈರಸ್ ಬಂತಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಒಮಿಕ್ರಾನ್ ಸೋಂಕಿತ ವೈದ್ಯನ ಆಸ್ಪತ್ರೆಗೆ ನಿತ್ಯ ಸಾವಿರಾರು ರೋಗಿಗಳು ಬರ್ತಾರೆ. ಆ ರೋಗಿಗಳಿಂದಲೇ ಸೋಂಕು ಬಂದಿದ್ರೆ ನಮ್ಮಲ್ಲಿ ಒಮಿಕ್ರಾನ್ ರೂಪಾಂತರಿ ಆಗಿದೆ ಅನ್ನೋ ಆತಂಕ ಕಾಡ್ತಿದೆ. ಹೀಗಾಗಿ ವೈದ್ಯ ಕೆಲಸ ಮಾಡೋ ಆಸ್ಪತ್ರೆ ಮೇಲೂ ನಿಗಾ ಇಡಲಾಗಿದೆ. ಹೇಗೆ ದೇಶದಲ್ಲಿ ಮತ್ತೆ ಪತ್ತೆಯಾದ ಸೋಂಕಿತರೆಷ್ಟು? ಸೋಂಕಿತರ ಸಂಪರ್ಕದಲ್ಲಿದ್ದವರಿಗೂ ಚಿಂತೆ ಶುರುವಾಗಿದೆ ಹೇಗೆ? ನೋಡೋಣ ಒಮಿಕ್ರಾನ್ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ನಿಧಾನವಾಗಿ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ಒಮಿಕ್ರಾನ್ ಪ್ರಕರಣ ಪತ್ತೆಯಾಗಿದ್ದು, ದೆಹಲಿಯಲ್ಲಿ ವ್ಯಕ್ತಿಗೆ ಒಮಿಕ್ರಾನ್ ಪಾಸಿಟಿವ್ ಬಂದಿದೆ. ತಾಂಜಾನಿಯಾದಿಂದ ಬಂದಿದ್ದ ವ್ಯಕ್ತಿಗೆ ಒಮಿಕ್ರಾನ್ ದೃಢಪಟ್ಟಿದೆ. ಈ ಮೂಲಕ ದೇಶದಲ್ಲಿ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ವಿದೇಶದಿಂದ ಬಂದಿದ್ದ 17 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಎಲ್ಲರಿಗೂ ದೆಹಲಿಯ LNGP ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ.
ದೇಶದಲ್ಲಿ ಒಮಿಕ್ರಾನ್ ಪತ್ತೆಯಿಂದ ತೀವ್ರ ಆತಂಕ ಮೂಡಿದೆ. ಈ ಮಧ್ಯೆ ಸಿಎಸ್ಐಆರ್ ಮಾಜಿ ಮುಖ್ಯಸ್ಥ ಡಾಕ್ಟರ್ ರಾಕೇಶ್ ಮಿಶ್ರಾ ಸ್ಫೋಟಕ ಹೇಳಿಕೆ ಮತ್ತಷ್ಟು ಆತಂಕ ಹೆಚ್ಚು ಮಾಡಿದೆ. ಒಮಿಕ್ರಾನ್ ಭಾರತದ ಪ್ರಮುಖ ನಗರಗಳಲ್ಲಿರಬಹುದು, ಲಘು ರೋಗ ಲಕ್ಷಣಗಳೊಂದಿಗೆ ಒಮಿಕ್ರಾನ್ ಇರಬಹುದು ಅಂತ ಡಾಕ್ಟರ್ ರಾಕೇಶ್ ಮಿಶ್ರಾ ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಈಗಾಗಲೇ ಒಮಿಕ್ರಾನ್ ವಕ್ಕರಿಸಿದ್ಯಾ, ಸುಳಿವೆ ಸಿಗದಂತೆ ನಗರದಲ್ಲಿ ಹರಿದಾಡ್ತಿದ್ಯಾ ಅನ್ನೋ ಡೌಟ್ ಕೂಡ ಮೂಡಿದೆ. ಒಮಿಕ್ರಾನ್ ಭೀತಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಲ್ಗಳಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. 2 ಡೋಸ್ ಕೋವಿಡ್ ಲಸಿಕೆ ಪಡೆದವರಿಗಷ್ಟೇ ಪ್ರವೇಶ ನೀಡಲಾಗುತ್ತದೆ. ಮಾಲ್ ಮುಂದೆ ನೋಟಿಸ್ ಬೋರ್ಡ್ ಹಾಕಿರುವಂತಹ ಸಿಬ್ಬಂದಿ ಪ್ರತಿಯೊಬ್ಬರ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಪರಿಶೀಲನೆ ಮಾಡುತ್ತಿದ್ದಾರೆ. ಡಬಲ್ ಡೋಸ್ ಲಸಿಕೆ ಪಡೆದವರಿಗೆ ಮಾಲ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದು, ಸರ್ಟಿಫಿಕೇಟ್ ಇಲ್ಲದವರನ್ನ ವಾಪಸ್ ಕಳಿಸುತ್ತಾರೆ. ಚಿಕ್ಕಮಗಳೂರಿನ ನವೋದಯ ವಿದ್ಯಾಲಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 70ಕ್ಕೆ ಏರಿಕೆಯಾಗಿದೆ. ಎನ್ಆರ್ಪುರ ತಾಲೂಕಿನ ಸಿಗೋಡು ಗ್ರಾಮದ ಬಳಿ ಇರುವ ನವೋದಯ ವಸತಿ ಶಾಲೆಯ 63 ವಿದ್ಯಾರ್ಥಿಗಳು, 3 ಶಿಕ್ಷಕರು, 4 ಸಿಬ್ಬಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಕೊರೋನಾ ಸೋಂಕಿತರ ಏರಿಕೆಯಿಂದಾಗಿ ಆತಂಕ ಹೆಚ್ಚಾಗಿದೆ. ಕೊರೋನಾ ಸೋಂಕು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಕಳೆದ 10 ದಿನದಲ್ಲಿ 286 ಮಕ್ಕಳಿಗೆ ಕೊರೋನಾ ದೃಢಪಟ್ಟಿದೆ. 9 ವರ್ಷದೊಳಗಿನ 85 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, 10 ರಿಂದ 19 ವರ್ಷದೊಳಗಿನ 201 ಮಕ್ಕಳಿಗೆ ಕೊರೋನಾ ಬಂದಿದೆ. ಒಮಿಕ್ರಾನ್ ರೂಪಾಂತರಿ ಭೀತಿ ನಡುವೆ ಮಕ್ಕಳಿಗೆ ಕೊರೋನಾ ಸೋಂಕು ಹೆಚ್ಚಾಗಿ ತಗುಲ್ತಾ ಇರೋದು ಆತಂಕ ಹೆಚ್ಚು ಮಾಡಿದೆ. ಬೆಂಗಳೂರಿನಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆ ಬೆನ್ನಲ್ಲೇ ಬಿಬಿಎಂಪಿ ಫುಲ್ ಅಲರ್ಟ್ ಆಗಿದೆ. ಒಮಿಕ್ರಾನ್ ಸೋಂಕಿತ ವೈದ್ಯ ಪಾಲ್ಗೊಂಡಿದ್ದ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ದ ಸಿಬ್ಬಂದಿಗೂ ಬಿಬಿಎಂಪಿ ಟೆಸ್ಟ್ ಮಾಡಿದೆ. ಸುಮಾರು 35 ಮಂದಿಯ ಸ್ಯಾಂಪಲ್ ಸಂಗ್ರಹ ಮಾಡಿದೆ. ಬೆಂಗಳೂರಿನ ಹೋಟೆಲ್ನಲ್ಲಿ ನವೆಂಬರ್ 19, 20, 21ರಂದು ಕಾನ್ಫರೆನ್ಸ್ ನಡೆದಿದ್ದು, ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ದ ಹೋಟೆಲ್ ಸಿಬ್ಬಂದಿಗೂ ಟೆಸ್ಟ್ ಮಾಡಿದ್ದಾರೆ. ಕರುನಾಡಿನಲ್ಲಿ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಟೆಸ್ಟಿಂಗ್ ಕೌಂಟರ್ಗಳ ಸಂಖ್ಯೆ ಹೆಚ್ಚಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಆಗಿದ್ದು, ಹೈ ರಿಸ್ಕ್ ದೇಶಗಳಿಂದ ಬರುವವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿದೆ. ಏರ್ಪೋರ್ಟ್ನಲ್ಲಿ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ 4 ಪ್ರತ್ಯೇಕ ಕೌಂಟರ್ ಓಪನ್ ಮಾಡಿದ್ದಾರೆ. ಪರೀಕ್ಷೆಯ ವರದಿ ಬರುವವರೆಗೂ ಪ್ರಯಾಣಿಕರು ಕಾಯುವುದಕ್ಕೆ ಫ್ರೀ ವೈಫೈ ವ್ಯವಸ್ಥೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಿನ ಕೋವಿಡ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಬಿಬಿಎಂಪಿ ಪ್ರಸ್ತಾವನೆ ಸಲ್ಲಿಸುವ ಸಾಧ್ಯತೆ ಇದೆ. ಕಳೆದ 4 ದಿನದಿಂದ ಬೆಂಗಳೂರಿನಲ್ಲಿ ನಿತ್ಯ 200ಕ್ಕೂ ಹೆಚ್ಚು ಕೋವಿಡ್ ಕೇಸ್ ಪತ್ತೆಯಾಗ್ತಾ ಇದೆ. ಹೀಗಾಗಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಬಿಬಿಎಂಪಿ ಪ್ರಸ್ತಾವನೆ ಸಲ್ಲಿಸಲಿದೆ. ಕಳೆದ ವಾರ ಬಿಬಿಎಂಪಿ ಸಲ್ಲಿಸಿದಂತಹ ಪ್ರಸ್ತಾವನೆಯನ್ನು ಸರ್ಕಾರ ಒಪ್ಪಿತ್ತು. ಸಭೆ ಸಮಾರಂಭಗಳಿಗೆ ಜನರ ಮಿತಿ ನಿಗದಿ ಮಾಡುವುದು, 2 ಡೋಸ್ ಲಸಿಕೆ ಕಡ್ಡಾಯ ಮಾಡಲು ಸರ್ಕಾರ ಸಲ್ಲಿಸಿದ ಪ್ರಸ್ತಾವನೆಗೆ ಒಪ್ಪಿಗೆ ಸೂಚಿಸಿದ್ದು. ಕೊರೋನಾ ನಿಯಂತ್ರಣಕ್ಕೆ ಬೆಂಗಳೂರಿನಲ್ಲಿ ಮತ್ತೆ ನೈಟ್ ಕರ್ಫ್ಯೂ ಜಾರಿಯಾಗುವ ಸಾಧ್ಯತೆ ಇದೆ. ಬಿಬಿಎಂಪಿ ಪ್ರಸ್ತಾವನೆಯಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಲು ಮನವಿ ಮಾಡುವ ನಿರೀಕ್ಷೆ ಇದೆ. ಅಲ್ಲದೆ ಮಾಲ್, ಚಿತ್ರಮಂದಿರ, ಕಲ್ಯಾಣ ಮಂಟಪ, ರೆಸ್ಟೋರೆಂಟ್, ಹೋಟೆಲ್ಗಳಲ್ಲಿ 50% ಜನರಿಗೆ ಮಾತ್ರ ಪ್ರವೇಶ ನೀಡುವಂತೆಯೂ ಕೋರಲಿದೆ ಅಂತ ಹೇಳಲಾಗ್ತಿದೆ. ಪ್ರತಿನಿತ್ಯ ಕೋವಿಡ್ ಕೇಸ್ 500 ಆಸುಪಾಸಿನಲ್ಲಿ ಬಂದ್ರೆ ಹೊಸ ರೂಲ್ಸ್ ಜಾರಿಯಾಗುವುದು ಪಕ್ಕಾ ಎನ್ನಲಾಗ್ತಿದೆ. ದೊಡ್ಡಮನೆಯ ರಾಜಕುಮಾರನ ಪುಣ್ಯ ಸ್ಮರಣೆ ಹೇಗಿತ್ತು? ಪುನೀತ್ ನಗು ಮುಖ ನೋಡಿ ಅಳು ಬರುತ್ತೆ ಅಂತ ಹೇಳಿದ್ಯಾರು? ರಾಜ್ಯದಲ್ಲಿ ಇಂದು ಅಪ್ಪುಗಾಗಿ ಪಾದಯಾತ್ರೆ ಮಾಡಿದ್ಯಾರು? ನೋಡೋಣ ಅಪ್ಪು ಸ್ಮರಣೆ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರೋ ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಆರ್ಯ ಈಡಿಗರ ಸಂಘ ಆಯೋಜಿಸಿದ್ದ ಅಪ್ಪು ಸ್ಮರಣಾಂಜಲಿ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ಕುಮಾರ್, ಆರ್ಯ ಈಡಿಗ ಸಂಘದ ಮುಖಂಡರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಪುನೀತ್ ರಾಜ್ಕುಮಾರ್ ಅಕ್ಕ ಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಲ್ಲದೆ ಚೆನ್ನೇಗೌಡ, ನಟಿ ಜಯಮಾಲಾ, ನಟ ಶ್ರೀಮುರಳಿ ಕೂಡ ಹಾಜರಿದ್ದರು. ಈ ವೇಳೆ ಅಪ್ಪು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಅಪ್ಪು ಸ್ಮರಣಾಂಜಲಿ ಕಾರ್ಯಕ್ರಮದಲ್ಲಿ ನಟ ಶಿವಣ್ಣ ಮಾತನಾಡಿದ್ರು. ಇದು ತುಂಬಾ ಕಷ್ಟದ ಪರಿಸ್ಥಿತಿ, ಎಲ್ಲಿಗೆ ಹೋದ್ರೂ ಅಳಬಾರ್ದು ಅನ್ಕೋತೀನಿ, ಆದ್ರೆ ಪುನೀತ್ ನಗು ಮುಖ ನೋಡಿ ಅಳು ಬರುತ್ತೆ. ಅಪ್ಪುಗಿಂತ ನಾನು 13 ವರ್ಷ ದೊಡ್ಡವನು. ನನ್ನ ಕರಿಯರ್ ಸ್ಟಾರ್ಟ್ ಆದಾಗಿನಿಂದ ಅಪ್ಪು ಬಗ್ಗೆ ಮಾತು ಇದ್ದೇ ಇರುತ್ತೆ. ಯಾವತ್ತೂ ಜಗಳ ಆಡಿಲ್ವಾ ಅಂತ ಎಲ್ಲರೂ ಕೇಳ್ತಾರೆ, ಆದ್ರೆ ಅಂಥ ಸಂದರ್ಭ ಬಂದೇ ಇಲ್ಲ. ಅಪ್ಪು ನನ್ನನ್ನ ಯಾವತ್ತೂ ಅಣ್ಣ ಅಂತ ಕರೀತಿರ್ಲಿಲ್ಲ, ಶಿವಣ್ಣ ಅಂತಾನೆ ಕರೀತಿದ್ದ. ಅವನು ರಾಯಲ್ ಆಗಿ ಬಂದ, ರಾಯಲ್ ಆಗಿ ಹೋಗ್ಬಿಟ್ಟ ಅಂತ ಶಿವಣ್ಣ ಕಣ್ಣೀರಾಕಿದ್ರು. ಅಪ್ಪು
ಎಲ್ಲರಿಗೂ ಮಾದರಿಯಾಗಿ ಹೋದ. ನಾನು ಸಾಯುವವರೆಗೂ ಮರೆಯೋಕೆ ಆಗಲ್ಲ ಅಂತ ನಟ ಶಿವರಾಜ್ ಕುಮಾರ್ ಹೇಳಿದ್ರು. ಅಪ್ಪುನ ದೂರ ತಳ್ಳಬೇಡಿ, ಅವರ ದಾರಿ ನೆನಪಿಸಿಕೊಂಡು ಮುಂದೆ ಸಾಗೋಣ, ಅವನು ಬರ್ತಾನೆ ಅಂತಾನೆ ಇರೋಣ ಅಂದ್ರು. ಇನ್ನು ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಕಿವಿ ಮಾತು ಹೇಳಿದ ಶಿವಣ್ಣ, ನಿಮ್ಮ ಕುಟುಂಬದ ಬಗ್ಗೆ ಮೊದಲು ಯೋಚನೆ ಮಾಡಿ ಅಂದ್ರು. ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚನ್ನೇಗೌಡ ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಪುನೀತ್ ಆಗಿನ್ನೂ ಸಣ್ಣ ಮಗು, ಅವನು ಮಲಗಿದ್ದಾಗ ಮನೆ ಮೇಲೆ ಏರೋಪ್ಲೇನ್ ಹೋಯಿತು. ಆಗ ಎದ್ದ ಕೂಡಲೇ ಅಳೋಕೆ ಶುರು ಮಾಡಿದ್ದ. ಆಗ ನಮ್ಮ ಮಾವ ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ಹೇಳಿದ್ರು, ಮಗನೇ ನೀನು ಇನ್ಮುಂದೆ ಆ ಫ್ಲೈಟ್ನಲ್ಲೇ ಓಡಾಡಬೇಕು ಅಂತ ಹೇಳಿದ್ರು. ಅದ್ಯಾವ ಗಳಿಗೆಯಲ್ಲಿ ಹಾಗೆ ಹೇಳಿದ್ರು ಏನೋ, ಇವತ್ತು ಅದೆಲ್ಲ ನಿಜವಾಗಿದೆ ಅಂತ ಚನ್ನೇಗೌಡರು ಭಾವುಕರಾದ್ರು. ಸಮಾರಂಭದಲ್ಲಿ ಹಾಜರಿದ್ದ ನಟಿ ಜಯಮಾಲಾ ಕೂಡ ಅಪ್ಪು ಗುಣಗಾನ ಮಾಡಿ ದೇವರ ವಿರುದ್ಧ ಸಿಟ್ಟು ಹೊರಹಾಕಿದ್ರು. ಸಣ್ಣ ವಯಸ್ಸಿನಲ್ಲಿ ಪುನೀತ್ ಹೋಗಬಾರ್ದಿತ್ತು, ದೇವರ ಮೇಲೆ ಕೋಪ ಬರ್ತಿದೆ. ಇತರೆ ಕುಟುಂಬಗಳಿಗಿಂತ ರಾಜ್ ಫ್ಯಾಮಿಲಿ ವಿಭಿನ್ನ, ಇವರ ಫ್ಯಾಮಿಲಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅಪ್ಪುನ ಸಣ್ಣ ವಯಸ್ಸಿನಿಂದಲೂ ನೋಡಿದ್ದೀನಿ. ಅಪ್ಪುಗೆ ಪಾಲ್ಕಿ ಪ್ರಶಸ್ತಿ ಕೊಟ್ರೆ ಆ ಪ್ರಶಸ್ತಿಗೆ ಗರಿಮೆ ಹೆಚ್ಚಾಗುತ್ತೆ. ಈಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ, ಆ ಪ್ರಶಸ್ತಿ ಹಿರಿಮೆಯೂ ಈಗ ಹೆಚ್ಚಾಗಿದೆ. ಅಪ್ಪುವಿನ ಭಾವಚಿತ್ರಕ್ಕೆ ಹಾರ ಹಾಕಿರೋದು ನೋಡೋಕೆ ಆಗ್ತಿಲ್ಲ, ಆ ಹಾರವನ್ನ ಕಿತ್ತು ಹಾಕೋಣ ಅನಿಸ್ತಿದೆ. ಆದ್ರೆ ಅಪ್ಪು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ ಅಂತ ಜಯಮಾಲಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಧಾರವಾಡ ಜಿಲ್ಲೆ ಮನಗುಂಡಿಯಿಂದ ಪುನೀತ್ ಅಭಿಮಾನಿಯೊಬ್ಬರು ಕಾಲ್ನಡಿಗೆಯಲ್ಲಿ ಅಪ್ಪು ಸಮಾಧಿಯತ್ತ ಹೊರಟಿದ್ದಾರೆ. ಇಂದು ದಾವಣಗೆರೆ ತಲುಪಿದ ಅಪ್ಪು ಅಭಿಮಾನಿ ದಾಕ್ಷಾಯಿಣಿ ಪಾಟೀಲ್ ಅನ್ನೋರನ್ನ ಡಾಕ್ಟರ್ ರಾಜ್ ಹಾಗೂ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಸದಸ್ಯರು ಬರಮಾಡಿಕೊಂಡ್ರು. ಅಪ್ಪು ಅಭಿಮಾನಿ ದಾಕ್ಷಾಯಿಣಿ ಸ್ವಗ್ರಾಮದಿಂದ ಪಾದಯಾತ್ರೆ ಹೊರಟಿದ್ದು, ಪತಿ ತಾಯಿ 3 ಮಕ್ಕಳು ಸಾಥ್ ನೀಡಿದ್ದಾರೆ. ಪಾದಯಾತ್ರೆ ವೇಳೆ ನೇತ್ರದಾನ, ರಕ್ತದಾನ, ಸಮಾಜಮುಖಿ ಕೆಲಸದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಅಪ್ಪು ಅಭಿಮಾನಿಗಳು ಪಾದಯಾತ್ರೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗದಿಂದ ಅಪ್ಪು ಸ್ಮಾರಕ ಸ್ಥಳಕ್ಕೆ ಬರಿಗಾಲಲ್ಲಿ ಅಭಿಮಾನಿಗಳು ಪಾದಯಾತ್ರೆ ಹೊರಟಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಅಪ್ಪು ಶ್ರೀ ಪ್ರಶಸ್ತಿಗೆ ಒತ್ತಾಯ ಮಾಡಿದ್ದು, ಅಪ್ಪು ಶ್ರೀ ಹೆಸರಿನಲ್ಲಿ ಅರ್ಹರಿಗೆ ಪ್ರಶಸ್ತಿ ನೀಡಲು ಮನವಿ ಮಾಡಿದ್ರು. ರಾಘವೇಂದ್ರ ಹೆಗಡೆ, ಮಂಜುನಾಥ್, ಲೋಕೇಶ್ ಜೊತೆ ಅಪ್ಪು ಅಭಿಮಾನಿಗಳು ಪಾದಯಾತ್ರೆ ನಡೆಸುತ್ತಿದ್ದಾರೆ. ಡಿಸೆಂಬರ್ 10ರಂದು ಅಪ್ಪು ಸ್ಮಾರಕ ಸ್ಥಳಕ್ಕೆ ಭೇಟಿ ನೀಡಲಾಗುತ್ತೆ. ದೊಡ್ಡಮನೆಯ ರಾಜಕುಮಾರ ನಮ್ಮನ್ನಗಲಿ ತಿಂಗಳು ಕಳೆದರೂ ಅಪ್ಪು ಅಭಿಮಾನಿಗಳ ಎದೆಯಲ್ಲಿ ಇನ್ನೂ ಅಚ್ಚಳಿಯದೆ ಉಳಿದಿದ್ದಾರೆ. ದಾವಣಗೆರೆಯಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಮಾಡಲಾಯಿತು. ಚಿಕ್ಕಮಣ್ಣಿ ಲೇಔಟ್ನಲ್ಲಿ ಪುತ್ಥಳಿಗೆ ಪೂಜೆ ಸಲ್ಲಿಸಿದ ಮೇಯರ್ ವೀರೇಶ್ ಗೌರವ ಸಮರ್ಪಿಸಿದ್ರು. ವಿಶೇಷ ಪೂಜೆ ಸಲ್ಲಿಸಿ ಅಪ್ಪು ಅಭಿಮಾನಿಗಳು ಗೌರವ ಸಮರ್ಪಿಸಿದ್ರು. ಇದೇ ವೇಳೆ 100ಕ್ಕೂ ಹೆಚ್ಚು ಅಭಿಮಾನಿಗಳು ರಕ್ತದಾನ ಮಾಡಿದ್ರು. ಬೆಂಗಳೂರು ಉತ್ತರ ತಾಲೂಕಿನ ಗೌಡಹಳ್ಳಿ ಗ್ರಾಮದಲ್ಲಿ ಪುನೀತ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಪುನೀತ್ ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಪುನೀತ್ರ ಭಾವಚಿತ್ರದ ಮುಂದೆ ಬಗೆ ಬಗೆಯ ಆಹಾರ ಪದಾರ್ಥಗಳನ್ನು ಇಡಲಾಗಿತ್ತು. ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಬಿರಿಯಾನಿ ಊಟ ವಿತರಿಸಲಾಯಿತು. ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಗ್ರಾಮದ ಜೊತೆ ರಾಜಕೀಯ ಮುಖಂಡರು ಭಾಗಿಯಾಗಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಸೋತ್ರೂ ಕ್ಷೇತ್ರದಲ್ಲಿ ಇರೋ ಅಭ್ಯರ್ಥಿ ಯಾರು? ಮೊಮ್ಮಗನ ಸೋಲಿನ ಬಗ್ಗೆ ಮಾಜಿ ಪ್ರಧಾನಿ ಹೇಳಿದ್ದೇನು? ಸಿದ್ದು ವಿರುದ್ಧ ಈಶ್ವರಪ್ಪ ಗುಡುಗಲು ಕಾರಣವೇನು? ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ನಾನಾಗಲಿ ಕುಮಾರಸ್ವಾಮಿಯಾಗಲಿ ಮಂಡ್ಯ ಜಿಲ್ಲೆಗೆ ಬಂದಿಲ್ಲ. ಆದರೆ ನಿಖಿಲ್ ಲೋಕಸಭೆ ಚುನಾವಣೆಯಲ್ಲಿ ಸೋತ ನಂತರ 3-4 ಬಾರಿ ಇಲ್ಲಿಗೆ ಬಂದಿದ್ದಾರೆ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿದರು. ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ ಎಚ್.ಡಿ. ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಿಗೆ ಚುನಾವಣೆ ಮಾಡ್ತಿರೋದ್ರಿಂದ ನಾನು ಜಿಲ್ಲೆಗೆ ಬಂದಿರಲಿಲ್ಲ. ಅಭ್ಯರ್ಥಿ ಹಾಗೂ ಅವರ ಮನೆಯವರು ಎಲ್ಲ ಮತದಾರರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ಉಳಿದಂತೆ ಆಯಾ ತಾಲೂಕಿನಲ್ಲಿ ಶಾಸಕರು ಕೆಲಸ ಮಾಡ್ತಿದ್ದಾರೆ ಅಂತ ದೇವೇಗೌಡ ಹೇಳಿದರು. ನಾನೊಬ್ಬ ಸಾಮಾನ್ಯ ಹಳ್ಳಿಯ ರೈತನ ಮಗ ಅಂತ ಮಾಜಿ ಸಿಎಂ ಎಚ್.ಡಿ. ದೇವೇಗೌಡ ಹೇಳಿದ್ರು. ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ ಎಚ್.ಡಿ. ನಾನೆಂದೂ ಪ್ರಧಾನಮಂತ್ರಿ ಆಗ್ತೀನಿ ಅಂದುಕೊಂಡಿರಲಿಲ್ಲ. ಬಿಜೆಪಿಯ ವಾಜಪೇಯಿ ನೇತೃತ್ವದ ಸರ್ಕಾರ ಬಿದ್ದು ಹೋದ ನಂತರ ಕಾಂಗ್ರೆಸ್ಸೇತರ ಬಿಜೆಪಿಯೇತರ ಸರ್ಕಾರ ರಚನೆಗಾಗಿ ದೆಹಲಿಗೆ ಕರೆಸಿಕೊಂಡ್ರು. ಅಂದು ಒತ್ತಾಯ ಮಾಡಿ ನನ್ನ ಆಸ್ಥಾನದಲ್ಲಿ ಕೂರಿಸಿದ ನಂತರ ನಾನೇನು ಕೆಲಸ ಮಾಡಿದ್ದೆ ಎಂದು ಹೇಳಲು ಹೋಗಲ್ಲ. ನಾನು ದೆಹಲಿಗೆ ಹೋದಾಗ ನನಗ್ಯಾರು 1 ಗ್ಲಾಸ್ ಕಾಫಿ ಕೂಡ ಕೊಡಲಿಲ್ಲ ಅಂತ ದೇವೇಗೌಡರು ಹೇಳಿದ್ರು. ಮಂಡ್ಯ ಜಿಲ್ಲೆಗೆ ಜೆಡಿಎಸ್ ನಾಯಕರ ಕೊಡುಗೆ ಅಪಾರ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ ನಿಖಿಲ್, ಕಳೆದ ಲೋಕಸಭೆ ಚುನಾವಣೆಯ ಸೋಲನ್ನ ಮತ್ತೆ ನೆನೆದ್ರು. ಅಂದಿನ ಚುನಾವಣೆಯ ಸೋಲನ್ನ ಮರೆಯಲು ಈ ಚುನಾವಣೆಯಲ್ಲಿ ಗೆಲ್ಲಿಸಿ ಎಂದು ಮನವಿ ಮಾಡಿದ್ರು.
ಸಿಎಂ ಆಗಿದ್ದ ಸಿದ್ದರಾಮಯ್ಯರಿಂದ ಹಿಂದುಳಿದ ವರ್ಗಕ್ಕೆ ಅನ್ಯಾಯವಾಗಿದೆ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ರು. ಶಿವಮೊಗ್ಗದಲ್ಲಿ ಮಾತನಾಡಿದ ಈಶ್ವರಪ್ಪ, ಕಾಂಗ್ರೆಸ್ ಜಾತ್ಯತೀತತೆ ಮಾಡಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಹಾಳಾಗಿ ಹೋಗಿದೆ ಅಂದ್ರು. ಮೋದಿ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಅತಿ ಹೆಚ್ಚು ಸ್ಥಾನ ಒಬಿಸಿ ಮತ್ತು ಎಸ್ಸಿಗಳಿಗೆ ಅವಕಾಶ ನೀಡಲಾಗಿದೆ. ಇದನ್ನು ಹಿಂದುಳಿದ ವರ್ಗದವರು ಮಾಜಿ ಸಿಎಂ ಸಿದ್ದುಗೆ ಹೇಳಬೇಕು. ಕಾಂಗ್ರೆಸ್ ಎಸ್ಸಿ ಎಸ್ಟಿಗೆ ಅನ್ಯಾಯ ಮಾಡಿದೆ ಅಂತ ಗುಡುಗಿದ್ರು. ಸ್ಮಾರ್ಟ್ ಸಿಟಿ ಕಾಮಗಾರಿಗಾಗಿ ಆಂಜನೇಯನ ಗುಡಿಯನ್ನ ಧ್ವಂಸಗೊಳಿಸಲಾಗಿದೆ. ಶಿವಮೊಗ್ಗದ ಎಪಿಎಂಸಿ ಯಾರ್ಡ್ ಮುಂಭಾಗದ ಸಾಗರ ರಸ್ತೆಯಲ್ಲಿರುವ ಎಪಿಎಂಸಿ ಯಾರ್ಡ್ ಬಳಿ ಆಂಜನೇಯನ ಗುಡಿ ಧ್ವಂಸ ಮಾಡಿದ್ದಕ್ಕೆ ಬಜರಂಗ ದಳ ಮತ್ತು ವಿಎಚ್ಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಆಂಜನೇಯನ ಗುಡಿ ಜಾಗದಲ್ಲಿ ಭಗವದ್ ಧ್ವಜ ನೆಟ್ಟು ಪ್ರಾರ್ಥನೆ ಸಲ್ಲಿಸಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಎಡವಟ್ಟು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಿದ್ದು, ಬಾಯಿ ತಪ್ಪಿ ಮೋದಿ ಸಾಲ ಮನ್ನಾ ಮಾಡಿದ್ದು ಅಂತ ಹೇಳಿದ್ರು. ಬಳಿಕ ಸಾರಿ, ಸಾಲ ಮನ್ನಾ ಮಾಡಿದ್ದು ಮನೋಹರ್ ಸಿಂಗ್ ಲಾಲ್ ಅಂತ ಹೇಳಿದ್ರು. 5 ಜಿಲ್ಲೆಗಳಲ್ಲಿ ಸೋತ ಬಳಿಕ ಕೃಷಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ. 700 ಜನ ರೈತರು ಮೃತಪಟ್ಟಿರೋದಕ್ಕೆ ಕಾರಣ ಮಿಸ್ಟರ್ ಮೋದಿ ಅಂತ ಸಿದ್ದು ವಾಗ್ದಾಳಿ ನಡೆಸಿದ್ರು. ಆರ್ಎಸ್ಎಸ್ ನಾಯಕ ವಿರೋಧಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮುಂದುವರೆಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಿದ್ದು, ಸ್ವಾತಂತ್ರ್ಯಕ್ಕಾಗಿ ಬಿಜೆಪಿಯ ಒಬ್ಬರಾದ್ರೂ ಮೃತಪಟ್ಟಿದ್ದಾರಾ? ಬಿಜೆಪಿಯವರು ನಮಗೆ ದೇಶಭಕ್ತಿ ಹೇಳಿಕೊಡ್ತಿದ್ದಾರೆ. ಗಾಂಧೀಜಿಯನ್ನ ಕೊಂದಿದ್ದು ನಾಥೂರಾಮ್ ಗೋಡ್ಸೆ, ಆ ಗೋಡ್ಸೆಯ ಪಳಿಯುಳಿಕೆಗಳೇ ಈಗಿನ ಆರ್ಎಸ್ಎಸ್. ಬಿಜೆಪಿಯವರು ಅಂತ ಕಿಡಿಕಾರಿದ್ರು. ಪ್ರಧಾನಿ ಮೋದಿ ಆರ್ಎಸ್ಎಸ್ನಿಂದ ಬಂದವರು, ಆದ್ರೆ ಬಸವರಾಜ ಬೊಮ್ಮಾಯಿ ಆರ್ಎಸ್ಎಸ್ನಿಂದ ಬಂದಿಲ್ಲ. ಲಾಟರಿ ಹೊಡೆದು ಸಿಎಂ ಆದ್ರು. ಈಗ ಕಿತ್ತು ಹಾಕೋ ಮಾತನಾಡ್ತಿದ್ದಾರೆ ಅಂತ ಗುಡುಗಿದ್ರು. ಮಗುವಿನ ಚಿಕಿತ್ಸೆಗಾಗಿ ತಂದೆ ತಾಯಿ ಭಿಕ್ಷೆ ಬೇಡ್ತಿದ್ದಾರೆ. ಮೈಸೂರಿನಲ್ಲೊಂದು ಮನಕಲುಕುವ ಘಟನೆ ನಡೆದಿದ್ದು, ಮಗುವಿಗಾಗಿ ಗೋಣಿಕೊಪ್ಪದ ನಿವಾಸಿಗಳಾದ ತಾಯಿ ವೀಣಾ, ಬಿಜು ದಂಪತಿ ಭಿಕ್ಷೆ ಬೇಡ್ತಿದ್ದಾರೆ. ವೀಣಾಗೆ ಒಂದಲ್ಲ ಎರಡಲ್ಲ 7 ಬಾರಿ ಗರ್ಭಪಾತವಾಗಿತ್ತು. 8ನೇ ಬಾರಿ ಗಂಡು ಮಗುವಿಗೆ ಜನ್ಮ ನೀಡಿದ್ದ ವೀಣಾಗೆ ಮಗುವಿಗೆ ಶ್ವಾಸಕೋಶದ ಸಮಸ್ಯೆ ಕಾಣಿಸಿಕೊಂಡಿದ್ದು, ಮೈಸೂರಿನ ವಿವಿ ಮೊಹಲ್ಲಾದ ಡಿಆರ್ಎಂ ಆಸ್ಪತ್ರೆಗೆ ದಾಖಲು ಮಾಡಿ ಮಗುವಿಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಔಷಧಿಗೆ ಹಣ ಹೊಂದಿಸಲು ದಂಪತಿ ಭಿಕ್ಷೆ ಬೇಡ್ತಿದ್ದಾರೆ.